ನಮಸ್ಕಾರ. ನಾನಿವತ್ತು ಬಂದಿರೋದು 900 ವರ್ಷಗಳ ಹಳೆಯದಾದಂತಹ ಸಾವಿರಾರು ಇತಿಹಾಸಗಳುಳ್ಳ ಬೇಲೂರು ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಯಾವ ಮೂಲೆಯಲ್ಲಿ ನೋಡಿದ್ರು ಕೂಡ ಇಡೀ ದೇವಸ್ಥಾನವನ್ನ ಪೂರ್ತಿ ಕಲ್ಲಿನಿಂದನೇ ನಿರ್ಮಾಣ ಮಾಡಿದ್ದಾರೆ. ವಿಷ್ಣುವಿನ 24 ಅವತಾರಗಳಲ್ಲಿ ಈ ವಿಜಯನಾರಾಯಣ ಕೂಡ ಒಂದು ಅವತಾರ ಅಂತ ಗುರುತಿಸ್ತಾರೆ. ಸ್ಥಳೀಯರು ಚೆನ್ನಕೇಶ್ವ ಅಂತ ಕೂಡ ಕರೀತಾರೆ. ಕ್ರಿಸ್ತಶಕ 1117ರಲ್ಲಿ ತಲಕಾಡಿನಲ್ಲಿ ಚೋಳರ ವಿರುದ್ಧ ಜಯ ಸಾಧಿಸಿದ ಹೊಯ್ಸಳ ಸಾಮ್ರಾಜ್ಯದ ಮಹಾರಾಜ ವಿಷ್ಣುವರ್ಧನ ಈ ದೇವಸ್ಥಾನದ ನಿರ್ಮಾಣಕ್ಕೆ ಮುಂದಾಗ್ತಾರೆ. ವಿಷ್ಣುವರ್ಧನ ನಂತರ ವಿಷ್ಣುವರ್ಧನನ ಮೊಮ್ಮಗ 2ನೇ ವೀರ ಬಲ್ಲಾಳ ಈ ದೇವಾಲಯವನ್ನ ಪೂರ್ಣಗೊಳಿಸ್ತಾರೆ. ಈ ದೇವಾಲಯದ ಕಾಮಗಾರಿ ಪೂರ್ಣಗೊಳ್ಳೋದಕ್ಕೆ ಬರೋಬ್ಬರಿ 103 ವರ್ಷಗಳ ಕಾಲ ಹಿಡಿದಿರುತ್ತೆ. ಒಟ್ಟು ಈ ದೇವಸ್ಥಾನದ ಸುತ್ತ 20,000 ವಿಗ್ರಹಗಳಿದ್ದಾವೆ. ಒಂದೊಂದು ವಿಗ್ರಹಗಳು ಕೂಡ ಅದರದೇ ಆದಂತಹ ಕಥೆಗಳನ್ನ ಹೊಂದಿದ್ದಾವೆ. ಈ ವಿಗ್ರಹಗಳನ್ನ ಕೆತ್ತಿದ ಕೆಲವು ಹೊಯ್ಸಳ ಸಾಮ್ರಾಜ್ಯದ ಕಲಾವಿದರುಗಳು ಶಾಸನದ ರೂಪದಲ್ಲಿ ತಮ್ಮ ಸಂಘ, ಕುಟುಂಬ ಮತ್ತು ಮೂಲ ಸ್ಥಳಗಳ ಬಗ್ಗೆ ವಿವರವನ್ನ ಬಹಿರಂಗಪಡಿಸಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ. ಈ ದೇವಾಲಯವನ್ನ ಕಟ್ಟೋದಕ್ಕೆ ಬಳಸಿರೋ ಕಲ್ಲುಗಳನ್ನ ಕ್ಲೆರೆಟಿಕ್ ಸ್ಕಿಟ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಬಳಪದ ಕಲ್ಲುಗಳು ಅಂತ ಕೂಡ ಕರೀತಾರೆ. ಇವು ಭೂಮಿ ಅಡಿಯಲ್ಲಿ ಸಿಗೋದಾಗಿದ್ದು ಕೆತ್ತನೆ ಮಾಡೋದಕ್ಕೆ ತುಂಬಾ ಮೃದುವಾಗಿರುತ್ತವೆ. ಕಾಲಕ್ರಮೇಣ ವೆದರ್ಗೆ ಇವು ತುಂಬಾನೇ ಸ್ಟ್ರಾಂಗ್ ಆಗುತ್ತಾ ಹೋಗುತ್ತೆ ಅಂತ ಕೂಡ ಹೇಳ್ತಾರೆ. 11ನೇ ಶತಮಾನದಿಂದ 14ನೇ ಶತಮಾನದವರೆಗೂ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿರುತ್ತೆ. ಒಂದ್ ಕಾಲದಲ್ಲಿ ಬೇಲೂರು, ಹಳೆಬೀಡು, ಹಂಪಿ ಇಂತಹ ಇನ್ನೂ ಸಾಕಷ್ಟು ಸ್ಥಳಗಳಲ್ಲಿ ಮುತ್ತು, ರತ್ನ, ವಜ್ರ ವೈಡೂರ್ಯಗಳನ್ನ ಸೇರಲ್ಲಿ ಅಳೆದು ಮಾರ್ತಿದ್ರು ಅಂತ ಇತಿಹಾಸ ಹೇಳುತ್ತೆ. ನಮ್ಮ ಸಂಪತ್ತಿನ ಮೇಲೆ ಬ್ರಿಟಿಷರ ಕಣ್ಣು ಬಿದ್ದ ನಂತರ ನಮ್ಮವರನ್ನೇ ಗುಲಾಮರಾಗಿ ಮಾಡಿಕೊಂಡು ನಮ್ಮ ದೇಶದ ಸಂಪತ್ತನ್ನೆಲ್ಲ ದೋಚ್ಕೊಂಡು ನಮ್ಮ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟು ಹೊರಟೋಗ್ತಾರೆ. ಎಂತ ದುರ್ವಿಧಿ ಅಲ್ವಾ. ಈ ದೇವಾಲಯವನ್ನ 14ನೇ ಶತಮಾನದ ಹಿಂದೂಗಳ ದೇವಾಲಯ ಅಂತ ಕೂಡ ಗುರುತಿಸಲಾಗುತ್ತೆ. ಜೈನ ಧರ್ಮದಿಂದ ಜೈನ, ಬೌದ್ಧ ಧರ್ಮದಿಂದ ಬುದ್ಧನ ಚಿತ್ರಣಗಳನ್ನು ಕೂಡ ಈ ದೇವಾಲಯದ ಮೇಲೆ ನೋಡೋದಕ್ಕೆ ಸಿಗುತ್ತೆ. ಹೊಯ್ಸಳರು ನಿರ್ಮಿಸಿರುವ ಈ ದೇವಾಲಯ ನೋಡುಗರ ಮನ ಸೆಳೆಯೋದ್ರ ಜೊತೆಗೆ ಆಶ್ಚರ್ಯ ಕೂಡ ಮೂಡಿಸುತ್ತೆ. ಹೊಯ್ಸಳರು ದಕ್ಷಿಣ ಭಾರತಕ್ಕೆ ಕೊಟ್ಟ ದೊಡ್ಡ ಕೊಡುಗೆ ಅಂದ್ರೂ ಕೂಡ ತಪ್ಪಾಗಲ್ಲ. ಪ್ರತಿಯೊಬ್ಬ ಪ್ರವಾಸಿಗನ ಮನಸ್ಸಲ್ಲಿ ಈ ತರದೊಂದು ಅನುಮಾನ ಬರೋದಂತೂ ಖಂಡಿತ. ಅಂದಿನ ಕಾಲದಲ್ಲಿ ಇಂತಹ ವಿಗ್ರಹಗಳ ಕೆತ್ತನೆಗೆ ಸಾಧ್ಯವಾಗಿದ್ದಾದ್ರೂ ಹೇಗೆ ಅಂತ. ಹೌದು, ಒಂದೊಂದು ಕೆತ್ತನೆಗಳು, ಒಂದೊಂದು ವಿಗ್ರಹಗಳನ್ನು ನೋಡ್ತಾ ಇದ್ರೆ ವಿಗ್ರಹಗಳಿಗೆ ಜೀವನೇ ಬಂದ್ಬಿಡುತ್ತೇನೋ ಅಂತ ಅನ್ಸುತ್ತೆ. ಇಷ್ಟೊಂದು ವಿಶೇಷವಾದ 900 ವರ್ಷಗಳ ಇತಿಹಾಸನ ಹೊಂದಿರತಕ್ಕಂತ ಈ ದೇವಾಲಯವನ್ನ ನೀವಿನ್ನೂ ನೋಡಿಲ್ಲ ಅಂದ್ರೆ ಆದಷ್ಟು ಬೇಗ ಹೋಗಿ ನೋಡಿ. ಕೊನೆಯದಾಗಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ 2 ಲಾಡು, ಕಲ್ಲು ಸಕ್ಕರೆ ಮತ್ತು ತೀರ್ಥವನ್ನ ಕೊಡ್ತಾರೆ. ಇದರ ಬೆಲೆ ಬರೋಬ್ಬರಿ 200 ರೂಪಾಯಿಗಳು. ಇದೇ ವಸ್ತುವನ್ನ ಹೊರಗಡೆ ತಗೊಂಡ್ರೆ 50 ರೂಪಾಯಿ ಕೂಡ ಜಾಸ್ತಿನೇ. ಇದನ್ನ ಯಾಕಪ್ಪ ಹೇಳ್ತಿದೀನಿ ಅಂದ್ರೆ, ನಮ್ ದೇಶದಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡೋ 90% ಜನ ಬಡವರೇ ಆಗಿರ್ತಾರೆ. ಪ್ರಸಾದದ ಹೆಸರಿನಲ್ಲಿ ಬಡವರಿಗೆ ಈ ರೀತಿ ಯಾಮಾರಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ತಿಳಿಸಿ.